ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂದ್ರೆ ಪ್ರತಿಪಕ್ಷದವರಿಗೆ ಮೈತುಂಬಾ ಕಣ್ಣಾಗಿರಬೇಕು, ಸಾಕಷ್ಟು ಹೋಂವರ್ಕ್ ಮಾಡ್ಕೊಂಡಿರಬೇಕು. ಆದ್ರೆ ಬಿಜೆಪಿ ನಾಯಕರು ಆ ಕೆಲಸ ಮಾಡಿಲ್ಲ. ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಎನ್ನುವಂತಹ ಹಳೆ ವಿಡಿಯೋವೊಂದನ್ನ ಪ್ರಸ್ತಾಪಿಸಿ ಎಡವಟ್ ಮಾಡ್ಕೊಂಡಿದ್ದಾರೆ. ಮಹೇಶ್ ತಿಮ್ಮರೋಡಿಯನ್ನ ಟಾರ್ಗೆಟ್ ಮಾಡೋಕ್ ಹೋಗಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾಗೆ ಬಿಜೆಪಿ ನಾಯಕರೇ ಸಂಕಷ್ಟ ತಂದಿಟ್ಟಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅವ್ರು ಯಾರೋ ನೋಡಿದ್ದೀನಿ, ಏನು ಸ್ಟೇಟ್ಮೆಂಟು, ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಸದನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸಿಎಂ ವಿರುದ್ಧವೇ ಕೆಲವರು ಗಂಭೀರ ಆರೋಪ ಮಾಡುತ್ತಿದ್ದಾರೆ. 28 ಜನರ ಕೊಲೆ ಮಾಡಿದ್ದಾರೆಂಬ ಆರೋಪ ಮಾಡುತ್ತಿದ್ದಾರೆ ಎಂದು ಪ್ರಸ್ತಾಪಿಸಿದ್ರು. ಅಲ್ಲದೆ ಈ ಹೇಳಿಕೆ ಕೊಟ್ಟವರನ್ನೂ ಬಂಧಿಸಬೇಕು ಎಂದು ಆಗ್ರಹಿಸಿದ್ರು. ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು 24 ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನನಗನ್ಸುತ್ತೆ ಏನು ನಡೀತಾ ಇದೆ ಇಲ್ಲಿ. ಈಗ ಅವ್ರು ಯಾವ ವ್ಯಕ್ತಿ SIT ಮಾಡಬೇಕು ಅಂತ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿದ್ರು, ಅದೇ ಟೀಮ್ ಪ್ರೆಸ್ ಮೀಟ್ ಮಾಡಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಇವತ್ತು ಅಲ್ಲ ಹೇಳ್ಬಿಡ್ತೀನಿ, ಮುಖ್ಯಮಂತ್ರಿ ಮೇಲೆ ಆಪಾದನೆ. ಹಂಗಾರೆ ಮುಖ್ಯಮಂತ್ರಿ 28 ಕೊಲೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಾ ನಾವು ಯಾರು? ಯಾವಾಗ ಪ್ರತಿಪಕ್ಷ ನಾಯಕ ಸಿಎಂ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮಾಡಿದ್ದಾರೆ ಎನ್ನಲಾದ ಆರೋಪಗಳ ಬಗ್ಗೆ ಪ್ರಸ್ತಾಪಿಸಿದ್ರು, ಬಿಜೆಪಿಯ ಶಾಸಕರು ಹುರುಪಿನಿಂದ ಆ ಮಾತಿಗೆ ಸಾಥ್ ನೀಡಿದ್ರು. ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹಾಗೂ ರಾಜಾಜಿನಗರ ಕ್ಷೇತ್ರದ ಶಾಸಕ ಎಸ್ ಸುರೇಶ್ ಕುಮಾರ್ ಕೂಡ ಮಾತಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ವೈರಲ್ ಆಗ್ತಿದೆ ಎಂದು ತಮ್ಮ ಆರೋಪಕ್ಕೆ ಸಾಕ್ಷ್ಯ ಒದಗಿಸುವ ಪ್ರಯತ್ನ ಮಾಡಿದ್ರು. ಆ ಸ್ಟೇಟ್ಮೆಂಟ್ಗೆ ಮುಖ್ಯಮಂತ್ರಿಗಳು ಹೌದು ಅಂತ ಒಪ್ಕೋತೀರಾ ಅಥವಾ ಯಾರು ಆರೋಪ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ತಗೋತೀರಾ? ಮೌನವಾಗಿದ್ರೆ ಹೌದು ಕೊಲೆ ಮಾಡಿದೀವಿ ಅಂತ, ಕೊಲೆ ಮಾಡಿಲ್ಲ ಅಂತಂದ್ರೆ ಆ ವ್ಯಕ್ತಿ ಮೇಲೆ ಆಕ್ಷನ್ ತಗೊಳ್ಬೇಕು. ಒಂದೆಡೆ ಸುನಿಲ್ ಕುಮಾರ್ ಹೀಗೆ ಆರೋಪ ಮಾಡಿದ್ದನ್ನ ಒಪ್ಕೋತೀರಾ ಅಥವಾ ಅಂತವರನ್ನು ಮೊದಲು ಬಂಧಿಸ್ತೀರಾ ಅಂತ ಪ್ರಶ್ನಿಸಿದ್ರೆ, ಸುರೇಶ್ ಕುಮಾರ್ ಯಾಕೆ ಇಂತಹ ಹೇಳಿಕೆ ಬಂದ ತಕ್ಷಣ ನೀವು ಅವರನ್ನ ಬಂಧಿಸಿಲ್ಲ ಎಂದು ಆತುರ ತೋರಿಸಿದ್ರು. ಆಗ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಕೂಡ ಎದ್ದು ನಿಂತು ಬಿಜೆಪಿಯವರು ಹೇಳಿದಂತೆ ಕ್ರಮ ತಗೊಳ್ತೀವಿ ಎಂದು ಭರವಸೆ ನೀಡಿದ್ರು. ಗೃಹ ಸಚಿವ ಪರಮೇಶ್ವರ್ ಕೂಡ ಈಗಾಗಲೇ ಕಾನೂನು ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೀನಿ, ನಾವು ಕೈಕಟ್ಟಿ ಕೂತಿಲ್ಲ ಅಂದ್ರು. ಅವ್ರು ಯಾರೋ ನೋಡಿದ್ದೀನಿ, ಏನು ಸ್ಟೇಟ್ಮೆಂಟು, ಮುಖ್ಯಮಂತ್ರಿ ಕೊಲೆ ಮಾಡಿದ್ದಾರೆ ಅಂತಲೂ ಹೇಳಿದ್ದಾರೆ. ನಾನು ಕೇಳಿದ್ದೀನಿ, ಇನ್ಕ್ಲೂಡಿಂಗ್ ನಂಬರ್, ಐ ನೋ ದಟ್. ಅದಲ್ಲದೆ ನಿಮ್ಮ ಪಾರ್ಟಿ ಲೀಡರ್ಗಳ ಮೇಲೂ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಗ್ಗೆನೂ ಮಾತಾಡಿರೋದು ನನ್ನ ಹತ್ರನೂ ಫೋನಲ್ಲಿದೆ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂಥ ಸ್ಟೇಟ್ಮೆಂಟ್ನ ನಾನು CMಗೆ ಹೇಳಿದೆ. CM ನೋಡಿರಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟೀಮ್, ಈ ಥರ ಇದೆ, ಈ ಥರ ಈಗ ಮಾಡಿದ್ದಾರೆ, ನಿಮ್ಮನ್ನೇ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ಮದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ಗೆ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ಮಿನಿಟ್ ಅಲ್ಲಿ ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನು ಚಲಾಯಿಸ್ತೀವಿ, ಅವನಿಗೇನು ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ. ನಾವೇನು ಸುಮ್ಮನೆ ಏನು ಕೂತಿಲ್ಲ. ಕ್ರಮ ತಗೊಳ್ಳೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ, ಕ್ರಮ ತಗೊಳ್ತೀವಿ. ಆದರೆ ಬಿಜೆಪಿಯವರ ಈ ರೋಷಾವೇಶವೆಲ್ಲ ಅರ್ಧ ಸತ್ಯ ಆಧರಿತ ಎನ್ನುವುದು ನಂತರ ಗೊತ್ತಾಯಿತು. ಸರ್ಕಾರದ ಸಚಿವರು ಕೂಡ ಪ್ರತಿಪಕ್ಷ ಮಾಡಿದ ಆರೋಪದ ಸತ್ಯಾಸತ್ಯತೆಯ ಪರಿಶೀಲನೆಗೂ ಹೋಗದೆ ಸದನದಲ್ಲಿ ಕ್ರಮದ ಭರವಸೆ ಕೊಟ್ಟಿದ್ದರು. ಯಾಕಂದ್ರೆ ಮಹೇಶ್ ತಿಮ್ಮರೋಡಿ ನೀಡಿದ್ದ ಹೇಳಿಕೆ ಈ ಹಿಂದೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ನೀಡಿದ್ದ ಹೇಳಿಕೆಗೆ ಉತ್ತರವಾಗಿತ್ತು. ಇವತ್ತು ಸದನದಲ್ಲಿ ಸುನಿಲ್ ಕುಮಾರ್ ಸವಾಲು ಹಾಕಿದ ರೀತಿಯಲ್ಲೇ ಅವತ್ತು ತಿಮ್ಮರೋಡಿ ಸರ್ಕಾರಕ್ಕೆ ಸವಾಲು ಎಸೆದಿದ್ರು. ಇದೆಲ್ಲ ನಡೆದಿದ್ದು 2023ರ ವಿಧಾನಸಭೆ ಚುನಾವಣೆ ಕಳೆದ ಮೇಲೆ. ಸದ್ಯಣ್ಣ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನಚಿದ್ದ ಸಿದ್ದರಾಮಯ್ಯ ಗೋಟ್ ಕೆಂಡರದ ಸದ್ಯಣ್ಣ 24 ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನಚಿದ್ದ ಸಿದ್ದರಾಮಯ್ಯ ಗೋಟ್ ಕೆಂಡರದ ಸಿದ್ದರಾಮಯ್ಯ 24 ಮರ್ಡರ್ ಮಾಡಿದ್ದಾರೆ. ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಡಬೇಕು. ಹರೀಶ್ ಪೂಂಜಾ ಏನೇ ಇರಲಿ, ಈ ತಾಲೂಕಿನ ಪ್ರಥಮ ಪ್ರಜೆ, ನಮ್ಮ ಶಾಸಕ. ಆರೋಪ ಮಾಡಿದ್ದು ಹೌದು, ಅವರು ಹತ್ಯೆ ಮಾಡಿದ್ದಾರಂತ ಹೇಳುದು ನಾನು ಸಹ. ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆ ಎದುರ್ತೇವೆ?
ತಮಾಷೆ ಅಂದ್ರೆ ಬಿಜೆಪಿ ನಾಯಕರು ಇಷ್ಟೆಲ್ಲಾ ಸದನದೊಳಗೆ ರೋಷಾವೇಶ ತೋರಿಸುತ್ತಿದ್ದಾಗಲೇ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ ಸೈಲೆಂಟ್ ಆಗಿ ಕುಳಿತಿದ್ರು. ಈ ವಿಚಾರದಲ್ಲಿ ಈ ಹಿಂದೆಯೇ ರಾಜಕೀಯ ಸಮರ ನಡೆದಿತ್ತು ಎನ್ನುವುದನ್ನ ಬಿಚ್ಚಿಟ್ಟಿರುವ ತಿಮರೋಡಿ ಇದೆಲ್ಲ ಬಿಜೆಪಿಯವರಿಗೆ ಗೊತ್ತಿರಲಿಲ್ವೇ ಎಂದು ಸವಾಲೆಸೆದಿದ್ದಾರೆ. ಗೃಹ ಮಂತ್ರಿಯ ಗ್ರಾಚಾರ ಮಂತ್ರಿ ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಹರೀಶ್ ಪೂಂಜಾ ಕೊಟ್ಟಂತ ಹೇಳಿಕೆ ಅದು ಅವ್ರಿಗೆ ಗೊತ್ತಿರಲೇಬೇಕು. ಒಂದು ರಾಜ್ಯದ ಗೃಹ ಮಂತ್ರಿಯವರು ಅದು 2023ರಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್. ಯಾರು ಕೊಟ್ಟ ಸ್ಟೇಟ್ಮೆಂಟ್? ಹರೀಶ್ ಪೂಂಜಾ ಕೊಟ್ಟಂತ ಸ್ಟೇಟ್ಮೆಂಟ್. ಈ ಬಿಜೆಪಿಯವರು ಅವತ್ತು ಸತ್ತಿದ್ರಾ? ಅವತ್ತು ಕಾಂಗ್ರೆಸ್ನವರು ಕೇಸ್ ಮಾಡಿದ್ರಲ್ಲ ಇದೇ ಹರೀಶ್ ಪೂಂಜಾನ ಮೇಲೆ. ನಮಿತಾ ಅನ್ನುವಂಥ ಜಿಲ್ಲಾ ಪಂಚಾಯತ್ ಮೆಂಬರ್ ಅವರು ಕೇಸ್ ಮಾಡಿದ್ರಲ್ಲ, ಅದೇನಾಗಿದೆ? ಸತ್ತಿದ್ರೆ ಇವರು ಬಿಜೆಪಿ ಅವರಾಗ ಉತ್ತರ ಕೊಡ್ಬೇಕಲ್ಲ. ಈಗ ಅದೇ ಹರೀಶ್ ಪೂಂಜಾ ಅಲ್ಲೇ ಕೂತಿದ್ದಾರಲ್ಲ ವಿಧಾನಸೌಧದೊಳಗೆ, ಯಾಕೆ ಮಾತಾಡುದಿಲ್ಲ? ಹೀಗೆ ವೈರಲ್ ವಿಡಿಯೋ ನೋಡಿಕೊಂಡು ಸದನದಲ್ಲಿ ಹೇಗೆ ಬೇಕಿದ್ದರೂ ಮಾತಾಡಬಹುದು ಹಾಗೂ ಅದನ್ನ ಯಾರೂ ಪರಿಶೀಲಿಸೋದಿಕ್ಕೂ ಹೋಗೋದಿಲ್ಲ ಎಂಬುದು ಇವತ್ತು ವಿಧಾನಸಭೆಯಲ್ಲಿ ನಡೆದ ಬೆಳವಣಿಗೆಯೇ ಸಾಕ್ಷಿಯಾಗಿತ್ತು. ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ ಯಾವುದೇ ಆರೋಪ ಮಾಡುವಾಗ ಸರಿಯಾದ ಸಾಕ್ಷ್ಯ ಒದಗಿಸಬೇಕು. ಆದರೆ ಇವತ್ತು ಮಾತ್ರ ಪ್ರತಿಪಕ್ಷ ನಾಯಕರು ವೈರಲ್ ವಿಡಿಯೋ ನೋಡಿ ಆಪಾದನೆ ಮಾಡಿದ್ರು. ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಕ್ರಮ ಕೈಗೊಳ್ಳುವ ಭರವಸೆಯನ್ನ ತರಾತುರಿಯಲ್ಲಿ ಕೊಟ್ಟಿದ್ದು ನೋಡಿದ್ರೆ ಎಸ್ಐಟಿ ತನಿಖೆ ಆಡಳಿತ ಹಾಗೂ ಪ್ರತಿಪಕ್ಷ ಎರಡಕ್ಕೂ ಬೇಡವಾಗಿದೆಯೇ ಎಂಬ ಅನುಮಾನ ಸಾಮಾನ್ಯ ಜನರಿಗೆ ಮೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.